ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಭಾರತದಲ್ಲಿ ಅನೇಕ ಮಹಾ ಪುರುಷರು ಆಳಿ ಹೋದಂತಹ ನಮ್ಮ ದೇಶ, ಇಂತಹ ಒಂದು ಮಹಾಮಹಿಮಾ ಪುರುಷರ ಆಳಿದಂತಹ ದೇಶದಲ್ಲಿ ಹಲವಾರು ಜನ ಕಾಲಜ್ಞಾನಿಗಳು ಬಂದು ಹೋಗಿದ್ದಾರೆ. ಅಂತಹದರಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರ ಅಂತಕ್ಕಂತಹ ಊರಿನಲ್ಲಿ ಕೈವಾರ ತಾತಯ್ಯ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂತಹ ಕೈವಾರ ತಾತಯ್ಯನವರ ಏನೊಂದು ಅವರು ತಪಸ್ಯ ಕುಳಿತುಕೊಂಡಂತಹ ಅಥವಾ ಧ್ಯಾನಕ್ಕೆ ಕುಳಿತುಕೊಂಡಂತಹ ಸ್ಥಳ. ಎಂಥ ಒಂದು ಅದ್ಭುತವಾದಂತಹ ಈ ಸ್ಥಳ ಅಂತಂದ್ರೆ ನೀವು ನನ್ನ ಹಿಂದ್ಗಡೆನೂ ಸಹ ನೋಡ್ಬೋದು. ಎಷ್ಟು ಪ್ರಕೃತಿಯ ಮಡಿಲಲ್ಲಿ ಅವರು ಈ ಒಂದು ಊರಿನಲ್ಲಿ ಬಾಳಿ ಬದುಕಿ ಅವರ ಒಂದು ಜೀವನದ ಏನು ಇತಿಹಾಸವಿಲ್ಲ, ಅದು ತುಂಬ ಅದ್ಭುತವಾದಂತಹ ಇತಿಹಾಸ. ಇವತ್ತು ನಾವು ಈ ಒಂದು ಯಾವ ಸ್ಥಳದಲ್ಲಿ ಬಂದಿದ್ದೀವಿ ಅಂತಂದ್ರೆ ಶ್ರೀ ಕೈವಾರ ತಾತಯ್ಯನವರ ಗುರುಗಳಾದಂತಹ ಶ್ರೀ ನಾರಾಯಣ ಸ್ವಾಮೀಜಿಯವರ ಈ ಒಂದು ದೇವಾಲಯ. ಈ ಒಂದು ಸ್ವಾಮಿ ನಾರಾಯಣ ಸ್ವಾಮೀಜಿಯವರ ಪರಮ ಶಿಷ್ಯರಾಗಿರ್ತಕ್ಕಂತಹ ಕೈವಾರ ತಾತಯ್ಯನವರು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಜಾಗದಲ್ಲಿ ಅವರು ಧ್ಯಾನಕ್ಕೆ ಕುಳಿತಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಸುಮಾರು 3 ವರ್ಷಗಳ ಕಾಲ ಅವರು ಈ ಒಂದು ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ. ಅವರು ಕುಳಿತಂತಹ ಧ್ಯಾನದಲ್ಲಿ ಅವರು ಮಾಡ್ತಿರ್ತಕ್ಕಂತಹ ಏನು ಶಬ್ದ ಇದೆಯಲ್ಲ, ಅದು ಶ್ರೀ ನಾರಾಯಣ ಅಂತನ್ನದೇ ನಾರಾಯಣ ಅಂತಕ್ಕಂತಹ ಶಬ್ದದ ಉತ್ಪತ್ತಿ ಆಗುತ್ತೆ. ಯಾಕಂತಂದ್ರೆ ಅವರು ಗುರುಗಳು ಹೇಳಿರ್ತಾರೆ, ಈ ಒಂದು ಕಲ್ಲು ನಿನ್ಗೆ ಯಾವಾಗ ಕಲ್ಲು ಸಕ್ಕರೆ ಆಗುತ್ತದೆಯೋ ಅಲ್ಲಿವರೆಗೂ ನೀನು ಧ್ಯಾನ ಮಾಡಬೇಕು ಅಂತಂದಾಗ ಆ ಒಂದು ಬಾಯಲ್ಲಿ ಇಟ್ಟುಕೊಂಡಂತಹ ಕಲ್ಲು ಅವರಿಗೆ ನಾರಾಯಣ ಅಂತಕ್ಕಂತಹ ಪದ ಉತ್ಪತ್ತಿ ಆಗದೆ ನಾರಾಯಣ ಅಂತಕ್ಕಂತಹ ಪದ ಉತ್ಪತ್ತಿ ಆಗುತ್ತದೆ. ಸುಮಾರು 3 ವರ್ಷಗಳ ಕಾಲ ಏನಪ್ಪಾ ಅಂತಂದ್ರೆ ಅವರು ಧ್ಯಾನವನ್ನು ಮಾಡಿ ಆಮೇಲೆ ಅವರಿಗೆ ಜ್ಞಾನೋದಯವಾಗುತ್ತದೆ. ತದನಂತರ ಈ ಒಂದು ಊರಿನಲ್ಲಿ ಬರ್ತಕ್ಕಂಥ ಕುರಿಗಾಹಿಗಳು ಅವರ ಒಂದು ಧ್ಯಾನಕ್ಕೆ ಮೆಚ್ಚಿ ಇಲ್ಲಿ ಕೈವಾರ ತಾತಯ್ಯನಂತವರು ಕೂತಿದ್ದಾರೆ ಅಂತಂದಾಗ ಏನ್ ತಿಂತಿದ್ದಾರೆ ಇವರು, ಅವ್ರ ಗುರುಗಳು ಕೊಟ್ಟಂತಹ ಕಲ್ಲು ಏನಿದೆಲ್ಲ ಆ ಕಲ್ಲುಗಳನ್ನು ತಿನ್ನುವ ಸಮಯದಲ್ಲಿ ಬಂದಂತಹ ಕುರಿಗಾಯಿಗಳು ಏನ್ ಮಾಡ್ತಾರೆ, ಏನು ತಾತ ನೀನು ಕಲ್ ತಿಂತೀಯ ಅಂತಂದಾಗ, ಇಲ್ಲಪ್ಪ ಇದು ಕಲ್ಲಲ್ಲ, ನೀವು ತಿಂದು ನೋಡಿ ಅಂತಂದಾಗ ಅವರು ಆ ಒಂದು ಕಲ್ಲು ತಿಂದಾಗ ಅವತ್ತು ಆ ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತದೆ. ಆವಾಗ ಗೊತ್ತಾಗುತ್ತೆ ಎಲ್ಲರೂ ಈ ಒಂದು ಕೈವಾರ ತಾತಯ್ಯನವರು ಬಹಳ ಅದ್ಭುತವಾದಂತಹ ಒಬ್ಬ ಜ್ಞಾನ ಯೋಗಿ, ಹಾಗೆ ಕಾಲ ಜ್ಞಾನಿ ಅಂತಕ್ಕಂತಹ ಮಾತು. ಈ ಒಂದು ಪ್ರದೇಶ ಅದಕ್ಕೆ ಒಂದು ಹೆಸರುವಾಸಿಯಾದಂತಹ ಪ್ರದೇಶ. ನಿಮಗೆ ಈ ಒಂದು ಪ್ರದೇಶ ಯಾವ ರೀತಿ ಇದೆ ಅಂತಕ್ಕಂಥದ್ದು ಮತ್ತೆ ನಿಮಗೆ ಕೆಲವೊಂದಿಷ್ಟು ತುಣುಕುಗಳಲ್ಲಿ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಇಷ್ಟೊತ್ತು ಈ ಒಂದು ಏನು ಕೈವಾರ ತಾತಯ್ಯನವರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆದರೆ ಇದು ನನಗಿಂತನೂ ಹೆಚ್ಚಿಗೆ ಈ ಒಂದು ಕೋಲಾರದಲ್ಲಿ ಸುಮಾರು 2 ವರ್ಷಗಳ ಕಾಲ ಡಾಕ್ಟರ್ ವೃತ್ತಿಯನ್ನು ಮಾಡಿದಂತಹ ನಮ್ಮ ಡಾಕ್ಟರ್ ಸಾಗರ್ ಅವರು ಇಲ್ಲಿನ ಇತಿಹಾಸದ ಬಗ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥವನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರು ಈ ಒಂದು ಗುಡಿಯ ಅಥವಾ ಈ ಒಂದು ಕೈವಾರ ತಾತಯ್ಯನವರ ಬಗ್ಗೆ ಹೇಳ್ತಾರಂತ ಸ್ವಲ್ಪ ಕೇಳಮ್ಮ ಏನದಂತೆ. ಹೇಳ ಸರ್. ನನಗೂ ಕೈವಾರ ತಾತಯ್ಯ ಅವ್ರ ಬಗ್ಗೆ ನಮ್ಮ ಕೊಲಿಗಿಂದಾನೆ ಗೊತ್ತಾಯ್ತು. ಅಲ್ಲಿ ಗೊತ್ತಾದ ತಕ್ಷಣನೇ ಏನೋ ಒಂದು ಉತ್ಸುಕತೆ ನನ್ನೆಲ್ಲ ಆರಂಭ ಆಗಿ ಕೊನೆಗೆ ಒಂದ್ಸಲ ನೋಡೇ ಬಿಡೋಣ ಕೈವಾರ ಅಂತ ಹೇಳ್ಬಿಟ್ಟು ಫ್ರೆಂಡ್ ಜೊತೆ ಫಸ್ಟ್ ಬಂದೆ. ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್. ಇಷ್ಟ ಆಗಿ ಬರ್ತಾನೆ ಇರ್ತೀನಿ ಇಲ್ಲಿ. ಅಷ್ಟು ಫೇವರೇಟ್ ಪ್ಲೇಸ್ ಆಗ್ಬಿಟ್ಟದ ಈಗ. ಹಂಗ ಅಷ್ಟೊಂದು ಶಕ್ತಿ ಉಳ್ಳ ಪ್ಲೇಸ್, ಅಷ್ಟೊಂದು ಇತಿಹಾಸ ಉಳ್ಳಿರೋ ಪ್ಲೇಸ್ ಇದು. ಅದಕ್ಕೋಸ್ಕರ ಪದೇ ಬರ್ತಾನೆ ಇದೀನಿ. ಕೈವಾರ ತಾತಯ್ಯ ಅವರು ತುಂಬಾ ಫೇಮಸ್. ಈಗ ನಮ್ ಜಾಗದಲ್ಲಿ ಹೆಂಗೆ ಬಸವಣ್ಣ ಆ ತರ ಎಲ್ಲ ಇದಲ್ಲ, ಬಸವ ಕಲ್ಯಾಣದಲ್ಲಿ ಬಸವಣ್ಣ ಇದ್ದವರಂಗೆ ಆ ತರ ಇದ್ದಂಗೆ ಈ ಜಾಗದಲ್ಲಿ ಕೈವಾರ ತಾತಯ್ಯ ಅವ್ರು ಇಲ್ಲಿನ ಜನಕ್ಕೆ ಸುಮಾರು ಸಾವಿರಾರು ರೂಪದಾಗ ಹೆಲ್ಪ್ ಮಾಡ್ಯಾರ. ಅಂಡ್ ಮುಂದಿನ ಭವಿಷ್ಯದ ಬಗ್ಗೆ ಎಲ್ಲ ಅವರೇ ವಾಣಿ ಎಲ್ಲ ನುಡಿದಾರ ಆಲ್ರೆಡಿ. ಅಂದ್ರೆ ಮುಂದೆ ಆಗುವಂತ ಎಲ್ಲ ಇದ್ರ ಬಗ್ಗೆ ಆ ಟೈಮಲ್ಲಿ ನುಡಿದಾರ. ಕಾಲಜ್ಞಾನಿ ಅದೆಲ್ಲ ಹೆಂಗ್ ಪಡೆದ್ರು ಅಂತ ಆಲ್ರೆಡಿ ವಿಡಿಯೋದಾಗ ಹೇಳ್ಯಾರ ಅವರು. ಇದೇ ಜಾಗ 3 ವರ್ಷ ತನಕ ತಪಸ್ಸು ಕೂತ್ಕೊಂಡು ಸಿದ್ಧಿ ಪಡೆದು 3 ವರ್ಷ ಆದ್ಮೇಲೆ ಅದು ಯಾವಾಗ ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಅವಾಗ ಸಿದ್ಧಿ ಪಡಿತಾರ ಅವರು. ಅವಾಗ ಜ್ಞಾನಿ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರದ್ದು ಪವಾಡಗಳು ಬೇರೆ ಚರಿತ್ರೆನೇ ಶುರು ಆಗುತ್ತೆ. ಅಂದ್ರೆ ಈಗ ಅವರು ತಪಸ್ಸು ಮಾಡಿದಂತಹ ಗವಿ ಇದು ಅವರು ಲಿಂಗಕ್ಕೆ ಆಗಿರೋ ಪ್ಲೇಸು ಇನ್ನ ದೊಡ್ಡ ಮಠ ಇದೆ. ನೆಕ್ಸ್ಟ್ ನೋಡೋಣ ಕೈವಾರದಲ್ಲಿ ಇದೆ. ಅಂದ್ರೆ ಇದು ಕೈವಾರ ಅಲ್ಲ,
ಇದು ಕೈವಾರದಿಂದ ಒಂದ್ ಸ್ವಲ್ಪ ದೂರ. ಇದು ಪ್ರಕೃತಿ ಮಡಿಲಲ್ಲಿ ಬಂದು ಅವರು ಅಂದ್ರೆ ಅವ್ರು ಸುಮಾರು 3 ವರ್ಷಗಳ ಕಾಲ ತಪಸ್ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಅದು ಸಿದ್ಧಿ ಪಡೆದ ಆದ್ಮೇಲೆ ಗೊತ್ತಾಗಿರೋದು. ಸ್ನೇಹಿತರೆ, ಇವಾಗ ನಾವು ಕೈವಾರ ತಾತಯ್ಯನವರ ಕುರಿತು ಅವರ ಜೀವನ ಯಾವ ರೀತಿಯಾಗಿ ಅವರು ಹುಟ್ಟು ಬಂದಂತದ್ದು ಅಂತಕ್ಕಂಥ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಿದ್ದೀನಿ. ಕೈವಾರ ತಾತಯ್ಯನವರು ಈ ಒಂದು ಕೈವಾರ ಅಂತಕ್ಕಂತಹ ಗ್ರಾಮದಲ್ಲಿ ಅವರು ಜನನವಾಗ್ತದ. ಅವರ ತಂದೆ ಹೆಸರು ಕೊಂಡಣ್ಣ, ತಾಯಿ ಹೆಸರು ಮೇ ಬಿ ಮುದ್ದಮ್ಮ ಅಂತ ಹೇಳಿ ಅವರ ತಾಯಿ ಹೆಸರು ಇರುತ್ತೆ. ಇವರ ಒಂದು ಜನ್ಮವೇ ಒಂದು ಪವಾಡ ಸದೃಶ ಅಂತ ಹೇಳಿ ಅನ್ಸುತ್ತೆ. ಯಾಕಂತಂದ್ರೆ ಇವರ ದಂಪತಿಗಳಿಗೆ ಒಂದಿಷ್ಟು ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿಯಾದ ಸಂತಾನ ಭಾಗ್ಯ ಅವರಿಗೆ ಪ್ರಾಪ್ತಿ ಆಗ್ಲಿಲ್ಲ. ಒಂದು ಸಲ ಇದೆ, ಇವಾಗ ಏನ್ ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ಒಂದು ಅಮರ ನಾರಾಯಣ ಸ್ವಾಮಿ ದೇವಾಲಯಕ್ಕೆ ಬಂದು ಅವರು ಹರಕೆಯನ್ನು ಹೊತ್ತಾರ, ನನಗೆ ಒಂದು ಮಗು ಆಗ್ಬೇಕಂತಕ್ಕಂಥದ್ದು. ಈ ಒಂದು ಹರಕೆಯ ಒಂದು ಇದರಿಂದಾಗಿ ಅವರಿಗೆ ಕೆಲವು ದಿನಗಳಲ್ಲಿ ವರ್ಷಗಳಲ್ಲಿ ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಸಂತಾನ ಭಾಗ್ಯ ಪ್ರಾಪ್ತ ಆಗ್ತದ. ಇವರು ಇನ್ನ ಪ್ರಾಪ್ತ ಆಗೋಕ್ಕಿಂತ ಮುಂಚೆ ಒಂದು ಘಟನೆ ನಡೀತದೆ, ಗರ್ಭಿಣಿ. ಸೊ ಇವರ ಒಂದು ಆಸ್ತಿ ಮೇಲೆ ಅವರ ಸೋದರ ಅತ್ತೆಯ ಒಂದು ಕಣ್ಣು ಬೀಳುತ್ತೆ. ಅಂದ್ರೆ ಇವನಿಗೆ ಮಗು ಆಗಿದ್ರೆ ಈ ಒಂದು ಆಸ್ತಿ ನಾವೇ ತಗೊಳಕ್ ಆಗಲ್ಲ. ಹಾಗಾಗಿ ಇವರನ್ನ ಹೇಗಾದ್ರೂ ಮಾಡಿ ಈ ಒಂದು ಗರ್ಭಪಾತ ಮಾಡ್ಬೇಕಂತಕ್ಕಂತಹ ಒಂದು ದೃಷ್ಟಿ ಇಟ್ಕೊಂಡು ಅವರಲ್ಲಿ ಒಂದಿಷ್ಟು ಅವರಿಗೆ ವಿಷ ಕೊಡ್ತಕ್ಕಂತಹ ಒಂದು ಕೆಲಸ ಮಾಡ್ತಾರೆ. ಆದರೆ ಇವರ ಭಕ್ತಿಗೆ ಮೆಚ್ಚಿ ಶ್ರೀ ನಾರಾಯಣ ಗುರು ಏನಿರ್ತಾರಲ್ಲ, ಅವರ ಒಂದು ಸರ್ಪದ ಒಂದು ಇದರಲ್ಲಿ ಬಂದು ಅವರ ವಿಷ ಕೊಡ್ತಕ್ಕಂಥದ್ದು ಇದರಿಂದ ತಪ್ಪಿಸಿ ಇವರ ಒಂದು ಪವಾಡದ ರೂಪದಲ್ಲಿನೇ ಇವರ ಒಂದು ಜನ್ಮವನ್ನ ಆಗ್ತದ. ಸೊ ಈ ಒಂದು ಮುಂದೆ ಅವರ ಜನನ ಆದ ನಂತರ ಕೆಲವೊಂದಿಷ್ಟು ಅವರಿಗೆ ಎಷ್ಟು ಶಾಲೆಗೆ ಕಳಿಸಿದ್ರು ಸಹ ಅವ್ರು ಯಾವುದೇ ರೀತಿಯಂತ ಅಷ್ಟೊಂದು ಅವರಿಗೆ ಶಾಲೆಯಲ್ಲಿ ಮನಸ್ಸು ಆಗ್ಲಿಲ್ಲ. ಬಟ್ ಅವರಿಗೆ ಜಾಸ್ತಿ ಧ್ಯಾನದಲ್ಲಿ ಮತ್ತು ಒಂದು ಕಾಲಜ್ಞಾನದಲ್ಲಿ ಬಹಳಷ್ಟು ಒಂದು ಅಗಾಧವಾದಂತಹ ಪ್ರೀತಿ ಇರೋದ್ರಿಂದ ಅವರು ಈ ಒಂದು ಫೀಲ್ಡ್ ಅನ್ನು ಚೂಸ್ ಮಾಡಿದೆ. ಮತ್ತೆ ಅವರು ಈ ಕಡೆ ಬರ್ತಾರೆ. ಈಗ ಸ್ವಲ್ಪ ಮುಂದೆ ಯಾವ ರೀತಿಯಾಗಿ ಅವರು ಈ ಒಂದು ಇದಕ್ಕೆ ಬಂದರು ಅಂತಕ್ಕಂಥದ್ದು, ಈ ಒಂದು ಸ್ಥಳ ಆಕ್ಚುಲಿ ನಿಮಗೆ ಇದ್ರ ಬಗ್ಗೆದಾಗ ಅವಾಗ್ಲೇ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ. ಅಲ್ಲಿಂದ ಅವರು ತಂದೆಯವರು ಬಳೆ ವೃತ್ತಿ ಮಾಡ್ತಿದ್ರು, ಸ್ವಲ್ಪ ಇನ್ನೊಂದಿಷ್ಟು ವಿಷಯಗಳನ್ನ ದೇವರ ಹೆಸರಲ್ಲೇ ಹುಟ್ಟಿರೋಕ್ಕೋಸ್ಕರ ಅದಕ್ಕೆ ಅವ್ರ ಹೆಸರು ಏನ್ ಇಡ್ತಾರ, ನಾರಾಯಣಪ್ಪ ಅಂತ ಇಟ್ಬಿಡ್ತಾರ. ಅವ್ರಿಗೆ ಇದೇ ಇದ್ರಲ್ಲೇ ಒಂದ್ ಸ್ವಲ್ಪ ದೇವ್ರ ಇದ್ರಲ್ಲೇ ಮುಂಚೆಯಿಂದಾನೆ ಇಂಟ್ರೆಸ್ಟ್ ಇರುತ್ತೆ, ಆಧ್ಯಾತ್ಮಿಕದ ಇಂಟ್ರೆಸ್ಟ್ ಇರ್ತದೆ, ಮುಂಚೆಯಿಂದಾನೆ ಇಂಟ್ರೆಸ್ಟ್ ಇರ್ತದೆ. ಅದಾದ್ಮೇಲೆ ಅದೇ ರೀತಿ ಬೆಳಿತಾ ಬರ್ತಾ ಹಿಂಗೆ ಬಳಿ ಮಾರ್ಕೋತಾನೆ ಎಲ್ಲಾರ್ಗು ಹಂಗೆ ಅವ್ರದ್ದು ಏನೇನು ಬಾಯಿಗೆಲ್ಲ ಏನ್ ಅನಿಸ್ತಾ ಇರ್ತೋ ಅದೆಲ್ಲ ಹೇಳ್ತಾನೆ ಹೋಗ್ತಾ ಇರ್ತಾರ ಅವಾಗ್ಲೂ. ಬಟ್ ಅವಾಗ ಯಾರು ಅಷ್ಟೊಂದೆಲ್ಲ ಕೆಡ್ಸ್ಕೊಳಲ್ಲ, ನಂಬಲ್ಲ ಅದೆಲ್ಲ ಏನು. ಮುಂದಿನ ಹಂಗೆ ವೈವಾಹಿಕ ಜೀವನ ಶುರು ಆಗ್ತದ, ಮದ್ವೆ ಆಗ್ತಾರ. ಬಟ್ ಮನೆಗೆ ಯಾವ್ದಕ್ಕೂ ದುಡ್ಡು ತಗೊಂಡ್ಬರೋದು ಆ ತರದೆಲ್ಲ ಏನಿರಲ್ಲ. ಯಾರೇನೋ ಕೇಳಿದ್ರು ಅಂದ್ರೆ ಎಷ್ಟೇ ಗಳಿಸಿದ್ರು ಹಂಗೆ ಕೊಟ್ಬಿಡೋರು. ಬಳಿ ಉಡ್ಸಿದ್ರು ದುಡ್ಡು ತಗೊಳೋದಿಲ್ಲ. ಅವ್ರೇನೋ ಕೊಟ್ರೆ ಖುಷಿಯಿಂದ ಯಾರಿಗಾದ್ರೂ ಕಷ್ಟ ಅಂತ ಬಂತು ಅಂತಂದ್ರೆ ಸಹಾಯ ಮಾಡ್ತಾರೆ. ಬಳೆ ಅಂತಂದ್ರೆ ಅವರು ಒಂದು ವ್ಯವಹಾರ ರೀತಿಯಲ್ಲಿ ನೋಡ್ಲಿಲ್ಲ, ಜಸ್ಟ್ ಸೇವೆ ತರ ಇಟ್ಕೊಂಡಿರು. ಇದೆಲ್ಲ ನೋಡಿ ಹೆಂಡತಿಗೆ ಏನಂತ ಇದೇ ತರ ಇದ್ರೆ ನಮ್ ಲೈಫ್ ಏನಾಗ್ತದ, ಯಾಕೆ ಯಾವ್ದೇ ಒಂದು ಹೆಂಡತಿಗೆ ಅದೊಂದು ಬಂದೇ ಬರ್ತದೆ. ನಮ್ಮ ಮುಂದಿನ ಬದುಕೇನು, ಮಕ್ಕಳು ಆಗ್ಯಾರ, ಎಲ್ಲ ಆಗ್ಯಾರ, ಆಲ್ರೆಡಿ ಮಗುನು ಆಗಿರ್ತದೆ. ಈ ತರ ಎಲ್ಲ ನಮ್ ಮುಂದಿನ ಲೈಫ್ ಎಲ್ಲ ಹೆಂಗ್ ಗಳಿಸ್ಲಿ ಅಂತ ಅವ್ರಿಗೆ ಚಿಂತೆಯಾಗಿ ಡೈಲಿ ಇದೇ ತರ ಜಗಳ ಶುರು ಆಗ್ತದೆ ಮನೆಯಲ್ಲಿ. ಇವ್ನು ಯಾವ್ದು ದುಡ್ಡು ತರಲ್ಲ, ಬಟ್ ಎಲ್ಲಾ ರೀತಿ ಎಲ್ಲಾನು ಕೊಟ್ಟು ಬರ್ತಾ ಇರ್ತಾನ, ಇದೇ ತರ ಗಳಿಸ್ತಾ ಇರ್ತಾನ, ಕೊಟ್ಟು ಬರ್ತಾ ಇರ್ತಾನೆ. ಯಾರಾದ್ರೂ ಏನಾದ್ರು ಕೊಟ್ಟು ಇದೇ ತರ ಕೊಟ್ಟು ಬರ್ತಾ ಇರೋದು. ಅವಾಗ ಒಂದಿನ ಏನಾಗುತ್ತ ಅಂತಂದ್ರೆ ಜಗಳ ಆಗುತ್ತೆ ಮನೆಯಲ್ಲಿ, ಗಂಡ ಹೆಂಡತಿ ದೊಡ್ಡ ಜಗಳ ಆಗ್ತದ. ದೊಡ್ಡ ಜಗಳ ಆಗಿ ಅವಾಗ ಏನಾಗ್ತದೆ, ನನಗೆ ಈ ತರ ನೀ ಹಿಂಗೆ ಇದ್ರೆ ನಿನ್ ಜೊತೆ ಸಂಸಾರ ಮಾಡಕ್ ಸಾಧ್ಯ ಇಲ್ಲ, ಆಗದೇ ಇಲ್ಲ ಅಂತ ಹೇಳ್ತಾಳಕಿ. ಅವಾಗ ಇದೇ ನಿನ್ ಕೊನೆ ಮಾತಾ, ನಾ ಒಂದ್ಸಲ ಹೋದೆ ಅಂದ್ರೆ ವಾಪಸ್ ಬರಲ್ಲ ಅಂತ ಹೇಳಿ ಅವನಿಗೆ ವಾರ್ನಿಂಗ್ ಹೇಳಿರ್ತಾನ. ಇಲ್ಲ ಇಂಥವನಿಗೆ ಇಟ್ಕೊಂಡು ನಾ ಮುಂದೆ ಏನ್ ಮಾಡ್ಲಿ, ನಾನಂತೂ ಇರಕ್ ಸಾಧ್ಯನೇ ಇಲ್ಲ, ಸಂಸಾರ ಮಾಡಕ್ ಸಾಧ್ಯನೇ ಇಲ್ಲ, ಆಗಲ್ಲೇ ಅಂತ ಹೇಳ್ಬಿಟ್ಟು ಅವಾಗ ಅವರು ಮನೆ ಬಿಟ್ಬಿಟ್ಟು ಹೊರಡ್ತಾರ. ಇದಕ್ಕಿಂತ ಮುಂಚೆ ಒಂದೆರಡು ಸನ್ನಿವೇಶನೂ ಆಗಿರ್ತಾವ. ಯಾವ ತರ ಅಂತಂದ್ರ ಅವ್ರಿಗೆ ಹೆಂಡತಿಗೆ ಇವನಿಗೆ ದುಡ್ಡೆಲ್ಲ ಸಿಕ್ಕಿರ್ತದ, ದುಡ್ಡು ಒಂದು ಗಂಟೆನೋ ಸಿಕ್ಕಿರ್ತದ, ಅದು ದೇವ್ರದಿಂದ ಎದ್ರಿಂದನೋ ಸಿಕ್ಕಿರ್ತದ. ಅದು ತಗೊಂಡು ಮನೇಲಿ ಇವಳು ತಗೊಂಡ್ ಬಂದಿರ್ತಾಳ ಹೆಂಡತಿ. ಅವಾಗ ಇವನೇನ್ ಮಾಡ್ತಾನೆ, ಇದು ಯಾರ್ದೋ ಒಂದ್ ಸೊತ್ತು ನಮಗೆಲ್ಲ ಸೇರ್ಬಾರ್ದು ಅಂತ ಹೇಳ್ಬಿಟ್ಟು ಅದೇ ದೇವಸ್ಥಾನಕ್ಕೆ ಇದಕ್ ಹೋಗ್ಬಿಟ್ಟು ಇಟ್ಟು ಬಂದಿರ್ತಾನೆ. ಮತ್ತೆ ಎಲ್ಲಿ ಸಿಗುತ್ತೆ ಅಲ್ಲೇ ವಾಪಸ್ ಇಟ್ಟು ಬರ್ತಾನೆ. ಅಂದ್ರೆ ಕಾಯಕದಲ್ಲಿ ನಿಷ್ಠೆ ಇತ್ತು. ಅದು ಮತ್ತ ಇನ್ನಷ್ಟಕ್ಕೀಗ ಬೆಂಕಿ ನಮಗೆ ಒಲೆದು ಬಂದದ, ಆದ್ರೂ ಅದನ್ನು ತ್ಯಜಿಸ್ತಿಯಲ್ಲ ನೀ ಅಂತ ಹೇಳ್ಬಿಟ್ಟು ಈ ತರ ತುಂಬಾ ಸನ್ನಿವೇಶಗಳಾಗಿ ಕೊನೆಗೆ ಅವರು ವೈವಾಹಿಕ ಜೀವನ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಬರ್ದು ಒಂದು ಸ್ವಾಮೀಜಿ ಹತ್ರ ಹೋಗ್ತಾರ. ಅವರೆಲ್ಲ ಬಿಟ್ಬಿಟ್ಟು ಅವ್ರ ಗುರುಗಳ ಅವ್ರ ಗುರುಗಳ ಹತ್ರ ಹೋಗಿ ಅವಾಗ ಅವ್ರ ಗುರುಗಳು ಈ ತರ ಹೇಳ್ತಾರ ಅವ್ರೀಗ, ನಿನ್ನ ಇದಕ್ಕೆ ನಿನ್ನ ಧ್ಯಾನ ಬೇಕಾದ್ರೆ ಕುತ್ಕೋಬಹುದು ಅಂತ ಹೇಳ್ಬಿಟ್ಟು. ಆಮೇಲೆ ಅವತ್ತಿನ ದಿವಸ ಅಲ್ಲೇ ಮಲಗಿರ್ತಾರ ಒಂದು ಗುಹೆ ಇದ್ರೊಳಗೆ. ಅವಾಗ ಕನಸಿನಾಗ ದೇವ್ರು ಬರ್ತಾರ ಅವ್ರಿಗೆ.
ಅವಾಗ ಅವರು ಬಂದು ಏನ್ ಹೇಳ್ತಾರ? ಕನ್ಸಿನಾಗ ಬಂದ್ಬಿಟ್ಟು ಅದೇ ನಿಂದ ಹತ್ರ ಶಕ್ತಿ ಅದ, ನೀನ್ ಏನಾದ್ರು ಮಾಡ್ಬೋದು ಅನ್ನೋ ತರ ಪಡ್ಕೋಬಹುದು. ಅವಾಗ ಅವ್ರ ಗುರುಗಳು ಹೇಳಿದ್ರು ಆ ಕನ್ಸಿನ ಬಂದ ಅವನಿಗೆ ಪ್ರಭಾವ ಬೀರ್ತದೆ. ಅವಾಗ ಹೋಗುವಾಗ ಗುರುಗಳವರೆಗೊಂದು ಕಲ್ಲು ಕೊಟ್ಬಿಟ್ಟು ಈ ಕಲ್ಲನ್ನ ನಿನ್ನ ಬಾಯಲ್ಲಿ ಇಟ್ಕೊಂಡು ನೀನ್ ತಪಸ್ ಮಾಡಕ್ಕೆ ಅಮರನಾರಾಯಣ ಸ್ವಾಮಿ ಇದೆ ತಪಸ್ ಮಾಡ್ತಾರೆ. ಎಲ್ಲಿವರೆಗೆ ಕಲ್ಲು ಸಕ್ಕರೆ ಆಗುತ್ತೋ ಅಲ್ಲಿವರೆಗೆ ನೀನ್ ತಪಸ್ ಮಾಡ್ಲೇಬೇಕು. ದಿನ ಅಂತ ಎಲ್ಲ ಏನಿಲ್ಲ, ಅಲ್ಲಿವರೆಗೆ ಮಾಡ್ತಾನೆ ಇರ್ಬೇಕು. ಅವಾಗ ಅವನ ಬಾಯಲ್ಲಿ ಇಟ್ಕೊಂಡು ಅಮರನಾರಾಯಣ ಸ್ವಾಮಿ ಅಮರನಾರಾಯಣ ಸ್ವಾಮಿ ಅಂತ ಶುರು ಮಾಡ್ತಾರೆ. ಬಟ್ ಕಲ್ಲು ಇಟ್ಟಿರೋದಕ್ಕೋಸ್ಕರ ಆ ಉಚ್ಚಾರಣೆ ಕರೆಕ್ಟ್ ಆಗಿ ಬರಲ್ಲ. ಅಮರ ನಾರಾಯಣ ನಾರಾಯಣ ನಾರಾಯಣನೇ ಬರ್ತದ. ಬಟ್ ಅವನ್ ಭಕ್ತಿ ಹಂಗೆ ಇರ್ತದ. ಅವಾಗ ಏನ್ ಅನಿಸ್ತವ, ನಾ ಏನೋ ತಪ್ಪು ಮಾತಾಡತೀನಿ, ದೇವರಿಗೆ ಇದು ಒಲಿಯುತ್ತೋ ಇಲ್ಲೋ ಅವನಿಗೆ ಭಯನೂ ಶುರು ಆಯ್ತು. ಅವಾಗ ಭಕ್ತಿಯಿಂದ ಕೇಳ್ಕೊತಾನ ದೇವ್ರ ಹತ್ರ, ನಾ ಮಾಡ್ತಾ ಇರೋದು ಕರೆಕ್ಟ್ ಅದನ್ನ ಇಲ್ಲ ಇದು. ಅವಾಗ ಕೇಳ್ಕೊಂಡಾಗ ಅವಾಗ ದೇವ್ರು ಅವನ್ ಭಕ್ತಿ ಇದ್ರಲ್ಲೇ ಹೇಳ್ತಾರ, ನನಗ್ ನಿನ್ ಭಕ್ತಿ ನೋಡಿ ಮೆಚ್ಚಿನಿ, ನಿಂದು ಏನ್ ಹೇಳ್ತಿ ಉಚ್ಚಾರಣೆ ಅದಕ್ಕಲ್ಲ. ಇವತ್ತಿನ ನನ್ನ ಹೆಸರೇ ಚೇಂಜ್ ಆಗ್ಲಿ ನಾರಾಯಣ. ಅದಕ್ಕೆ ಅಂದಿನ ಹಿಡದ ಆ ಅಮರ ನಾರಾಯಣ ಸ್ವಾಮಿ ಏನ್ ಟೆಂಪಲ್ ಇದೆಯಲ್ಲ ಅದನ್ನು ಚೇಂಜ್ ಆಗುತ್ತೆ, ಅಮರ ನಾರಾಯಣ. ಇವತ್ತು ಇಲ್ಲಿಗೂ ಬಂದ್ರು ಎಲ್ಲಾ ಕಡೆನೂ ನೀವು ನಾರಾಯಣನೇ ನೋಡ್ಬೋದು. ಬೇಕಾದ್ರೆ ನೀವು ಮೊಬೈಲ್ ಅಲ್ಲಿ ಹೊಡೆದ್ಬಿಟ್ಟು ಗೂಗಲ್ ಅಲ್ಲಿ ಹೊಡೆದ್ಬಿಟ್ಟು ಎಲ್ಲಾ ಸರ್ಚ್ ಮಾಡಿ ನೋಡಿ, ಇನ್ನು ನಾರಾಯಣನೇ ಇರೋದು. ಅಂದ್ರೆ ಇದೊಂದು ಅದ್ಭುತವಾದಂತಹ ಒಂದು ಪವಾಡ ಅದೆಲ್ಲ ಇದ್ದಿರೋ ಪ್ಲೇಸ್ ನಾವು ನೋಡಿರೋದು. ಅಂದ್ರೆ ಇವರೊಂದು ಶಿಷ್ಯರ ಭಕ್ತಿಯನ್ನ ಕಂಡು ಗುರುಗಳು ಮೆಚ್ಚಿದಂತ ನಮ್ಮ ಹೆಸರನ್ನೇ ಚೇಂಜ್ ಮಾಡ್ಬಿಟ್ರು. ಅದಕ್ಕೆ ನಾರಾಯಣ ಇದ್ದಿದ್ದು ನಾರಾಯಣ. ಭಕ್ತಿಯಿಂದ ಏನ್ ಬೇಕಾದ್ರೂ ಆಗ್ತು ಅಂತಾರಲ್ಲ, ಭಕ್ತಿ ಅಂದ್ರೆ ಮನಸ್ಸುದ್ದ ಭಕ್ತಿ ಅಂತಕ್ಕಂಥ ಮನಸ್ಸಿನಿಂದ ಬರ್ಬೇಕದು. ನಾವು ಪದಗಳ ಉಚ್ಚಾರಣೆಯಲ್ಲಿ ಭಕ್ತಿ ತೋರಿಸ್ತೀವಿ, ನಾವು ಯಾರೋ ಒಂದು ನೋಡ್ತಾರ ಅಂತಕ್ಕಂಥ ಭಕ್ತಿ ಅದೆಲ್ಲ ಇಲ್ಲಿ ಮೆಟರ್ ಆಗಲ್ಲ. ಅದೇ ಹೇಳ್ತೀನಿ, ಅವರು ತಪಸ್ ಕೂತಾಗ ಯಾರಿಗ್ ಗೊತ್ತೇ ಇಲ್ಲ ಏನ್ ಮಾಡತ್ತಾರ, ಯಾರು ಎಲ್ಲಿ ಹೋಗ್ಯಾರ ಅಂತಾನು ಗೊತ್ತಿಲ್ಲ, ಎಲ್ಲಿ ಹೋಗ್ಯಾರ ಅಂತ. ಅವ್ರ ಹಾರಾನೂ ಇಲ್ಲ ಅನ್ನೋದು ಯಾರಿಗೂ ಪರಿಕಲ್ಪನೆ ಇರಲ್ಲ. ಸುಮಾರು ಒಂದು 3 ವರ್ಷಗಳ ಕಾಲ ತಪಸ್ ಅಂತಂದ್ರೆ ತಪಸ್ಸು ಸಿದ್ಧಿ ಎಲ್ಲ ಮುಗಿಸ್ಕೊಂಡ್ ಬರತಕ್ಕ ಅವ್ರದ್ದು ಫ್ಯಾಮಿಲಿ ಎಲ್ಲ ಇರ್ತದಲ್ಲ, ಹೆಂಡತಿ ಮಕ್ಕಳು, ಅವ್ರಿಗೆಲ್ಲ ಏನೋ ರೋಗ ಎಲ್ಲ ಬಂದ್ಬಿಟ್ಟು ಸತ್ತು ಹೋಗಿರ್ತಾರ ಅವ್ರು. ಅಂದ್ರೆ ಇವ್ರು ವಾಪಸ್ ಬರುವ ಅಷ್ಟ್ರಲ್ಲಿ ಅಷ್ಟರಲ್ಲಿ ಅವರಿಗೆ ಗೊತ್ತೂ ಆಗಲ್ಲ. ಎಂತದ ಏನೋ ಊರಲ್ಲಿ ಏನೋ ಪರಿಸ್ಥಿತಿ ಏನೋ ಬಂದ್ಬಿಟ್ಟು ಹಿಂಗೆಲ್ಲ ಆಗಿರ್ತ, ಅವಾಗ್ಲೂ ಅವ್ರು ವಾಪಸ್ ಬರಲ್ಲ ಅಲ್ಲಿಂದ ಬಿಟ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರ. ಅದು ಅಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಬಂದು. ಅಂದ್ರೆ ಅದೇ ಇವರು ಏನು ಸಿದ್ಧಿ ಪಡ್ಕೊಂತಾರಲ್ಲ, ಇವ್ರಿಗೆ ಏನು ಜ್ಞಾನೋದಯ ಆಗ್ತದೋ ಅದೆಲ್ಲ ಆದ ಮೂಲಕ ಇವರು ಒಂದಿಷ್ಟು ಪವಾಡಗಳನ್ನ ಮಾಡ್ತಾರಂತ. ಆ ಒಂದು ಪವಾಡಗಳಲ್ಲಿ ಒಂದ್ ಯಾವ್ದಾದ್ರು ಒಂದು ನಿಮಗ ಗೊತ್ತಿರ್ತಕ್ಕಂತ ಪವಾಡಗಳನ್ನ ಹೇಳ್ಬೋದು. ನಮ್ಗದೇ ಒಂದು 2-3 ಹಂಗೆ ಕೇಳ್ಪಟ್ಟಿರೋದು. ಒಂದು ಅದೇ ಫಸ್ಟ್ಗೆ ಅವ್ರು ಯಾವಾಗ ಈ ಸಿದ್ಧಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಹಿಂಗೆ ಮಧ್ಯಾಹ್ನದ ಸಾಯಂಕಾಲ ಸಮಯದಲ್ಲಿ ಹಿಂಗೆ ಬೆಟ್ಟಗಳ ಇದ್ರಲ್ಲಿ ನಡ್ಬರ್ ಕುಂತಿರು, ಕುರಿ ಕಾಯೋ ದನ ಕಾಯೋ ಹುಡುಗರೆಲ್ಲ ಬಂದು ಹಿಂಗೆ ನೋಡ್ತಾ ಇರುವಾಗ ಅವ್ರು ಹಿಂಗೆ ಕಲ್ಲು ಹಿಡ್ಕೊಂಡು ತಿಂತಾ ಇರೋ ತರ ಅವ್ರಿಗೆ ಕಾಣಿಸ್ತಾ ಇತ್ತು. ಬಟ್ ಇವ್ರಿಗೆ ಗೊತ್ತು ಅವಾಗ ಹಿಂಗ್ ತಗೊಂಡು ತಿಂದ. ಅವಾಗ ಹುಡುಗರು ನೋಡ್ತಾರ, ಮುತ್ತ ಕಲ್ತಿಲ್ಲತಾನ ಅಂತೇಳಿ. ಅವಾಗ ಅವ್ರ ಆಶ್ಚರ್ಯದಿಂದ ಓಡ್ ಬರ್ತಾರ ಹುಡುಗರು. ಅವಾಗ ಓಡ್ ಬಂದ, ಅವಾಗ ಇವಾಗ ಎಲ್ಲ ನೀವು ತಿನ್ರಿ ಅಂತ ಹೇಳಿ ಅವಾಗ ಕೊಟ್ಟಾಗ ಅದು ಕಲ್ಲು ಸಕ್ಕರೆಯಾಗಿ ಪರಿವರ್ತನೆ ಆಗ್ತದೆ. ಅವರು ತಿಂತಾರ. ಫಸ್ಟ್ ಅಲ್ಲಿಂದ ಅವ್ರ ಜರ್ನಿ ಶುರು ಆಯ್ತು. ಈ ಆಧ್ಯಾತ್ಮಿಕ ಜರ್ನಿ ಏನದ ಇದು ಪವಾಡದು ಅಲ್ಲಿಂದಾನೇ ಶುರು ಆಯ್ತು. ಆಮೇಲೆ ಈಗ ಏನು ಕೈವಾರ ತಾತಯ್ಯನವರು ಮತ್ತು ತಿರುಪತಿ ಬಾಲಾಜಿ ಬಹಳಷ್ಟು ಸಂಬಂಧಗಳದ ಅಂತೇಳಿ ಅಲ್ಲಿ ಒಂದು ಪವಾಡ ಏನಂತಂದ್ರೆ, ಇವರು ಇಲ್ಲೇ ಕೈವಾರದಲ್ಲಿ ಇವರೊಂದು ಕೊಳ ಇದೆ, ಆ ಕೊಳಯಲ್ಲಿ ಈಜಾಡ್ತಾರ ಅಂತ ಹೇಳಿ ಅಂದ್ರೆ ಅಲ್ಲಿ ಒಳಗಡೆ ಮುಳುಗಿದಾಗ ಬಹಳ ಹೊತ್ತವ್ರು ವಾಪಸ್ ಬರಲ್ಲ. ಬಟ್ ಈ ಒಂದು ಪವಾಡ ಏನಂತಂದ್ರ, ಈ ಒಂದು ಕೊಳದಲ್ಲಿ ಅವ್ರು ಏನ್ ಮುಳುಗ್ತಾರಲ್ಲ ಅಲ್ಲಿಂದ ಅವರು ಹೋಗಿ ತಿರುಪತಿಯಲ್ಲಿ ದರ್ಶನ ತಗೊಂಡಂತಹ ಒಂದು ಸನ್ನಿವೇಶ. ಆಮೇಲೆ ಇದು ಒಬ್ಬ ಪಾದ್ರಿ ಬಂದು ಇದನ್ನ ಕೇಳಿದ್ರಂತ ಅವ್ರಿಗೆ, ಅಲ್ಲ ತಾತನವ್ರೆ ನೀವು ಇಷ್ಟೊತ್ತು ಮುಳುಗಿ ಏನ್ ಮಾಡ್ತೀರ ಅಂತಂದಾಗ, ಇಲ್ಲ ನಾನು ತಿರುಪತಿ ಹೋಗಿ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿ ಅವ್ರೊಂದ್ ಪತ್ರ ಬರೀತಾರಂತ. ತಿರುಪತಿ ಅರ್ಚಕರಿಗೆ ಒಂದ್ ಪತ್ರ ಬರೀತಾರಂತ, ಇಂತಹ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದು ಪೂಜೆ ಮಾಡ್ತಾರ ಅಂತಂದಾಗ ಅಲ್ಲಿಂದ ವಾಪಸ್ ಪತ್ರ ಬರ್ತಂತ. ಹೌದು, ಇಂತ ಒಬ್ಬ ಕೈವಾರ ತಾತಯ್ಯನವರು ದಿನಾಲು ಬಂದು ನಮ್ಮ ಪೂಜೆ ಮಾಡ್ತಾರಂತ. ಅಂದ್ರೆ ಇವೆಲ್ಲ ಒಂದಿಷ್ಟು ಪವಾಡಗಳು. ಅಷ್ಟೇ ಅಲ್ಲ, ಇನ್ನೊಂದೇನಂತಂದ್ರೆ ತಿರುಪತಿ ಏನು ಬಾಲಾಜಿ ಇದೆಯಲ್ಲ ಅಲ್ಲಿ ಅವರ ಪಿತಾಂಬರಕ್ಕೆ ಬೆಂಕಿ ಹೊತ್ಕೊಳ್ತದ. ಇವ್ರ ಶಿಷ್ಯರ ಹತ್ರನೇ ಕೂತಿರುವಾಗ ಹೀಗೆ ಕೈಯನ್ನ ಬೆಂಕಿ ಬರ್ಸುವಾಗ ಹೊಗೆ ಬರ್ತದ. ಶಿಷ್ಯರ್ ಕೇಳ್ತಾರಂತ, ಏನ್ ಗುರುಗಳೇ ಈ ತರ ಹೊಗೆ ಬರ್ತಿದೆ ಅಂತಂದಾಗ, ಇಲ್ಲ ನಾನು ಹೊಗೆ ನನ್ನ ಕೈಯಲ್ಲಿಲ್ಲ, ಇದು ಅಲ್ಲಿ ತಿರುಪತಿ ಬಾಲಾಜಿಯಲ್ಲಿ ಏನಪ್ಪಾ ಅಂತಂದ್ರೆ ಪಿತಾಂಬರಕ್ಕೆ ಬೆಂಕಿ ಹತ್ತಿದೆ, ಅದನ್ನ ನಾನು ಆರಿಸ್ತಾ ಇದೀನಿ ಅಂತಂತಾರ. ಇಲ್ಲಿ ಗುರುಗಳು ಇಲ್ಲಿ ಕೈವಾರ ತಾತನ ಇಲ್ಲಿ ಬೆಂಕಿ ಹೊರಿಸ್ತಿದ್ರೆ, ಅಲ್ಲಿ ತಿರುಪತಿ ಬಾಲಾಜಿಯಲ್ಲಿಯೂ ಸಹ ಅವರು ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲೂ ಬೆಂಕಿ ಹೊರಿಸಿದ್ರಂತ. ಇಂತ ಒಂದು ಕೆಲವೊಂದಿಷ್ಟು ಪವಾಡಗಳನ್ನ. ಬಟ್ ಈಗ ಇವರ ಕೈವಾರ ತಾತಯ್ಯನವರ ಒಂದಿಷ್ಟು ಅವ್ರು ಏನು ಹೋಗಿ ಲಿಂಗೈಕ್ ಆಗ್ತಾರಲ್ಲ ಅಂತ ಒಂದು ಸ್ಥಳಕ್ಕೆ ಮಠವಾಗಿ ಪರಿವರ್ತನೆ ಮಾಡಿ ಈಗಿನ ಜನ ಎಲ್ಲ ತುಂಬಾನೇ ಆರಾಧನೆ ಮಾಡ್ತಾರೆ.
ಕೈವಾರ ತಾತ ಇಲ್ಲಿನ ಜನಗಳು. ಓಕೆ, ಇವಾಗ ನೆಕ್ಸ್ಟ್ ಈಗ ಅಲ್ಲೇ ಹೋಗೋದು ಮಠಕ್ಕೆ ಡನ್. ಏನು ಸ್ನೇಹಿತರೆ, ಕೈವಾರ ತಾತಯ್ಯನವರ ಒಂದು ಲಿಂಗೈಕ್ಯರಾದಂತಹ ಒಂದು ಸ್ಥಳ ಇದೇ. ಕೈವಾರ ತಾತಯ್ಯನವರು ಲಿಂಗೈಕ್ಯರಾದಂತಹ ಸ್ಥಳ. ಈ ಒಂದು ಲಿಂಗೈಕ್ಯರಾಗಿರೋದ್ರಿಂದ ಅವರು ಲಿಂಗೈಕ್ಯರಾದಂತಹ ಈ ಒಂದು ಸ್ಥಳದಲ್ಲಿ ಭವ್ಯವಾದಂತಹ ದೇವಾಲಯವನ್ನು ಅವರು ನಿರ್ಮಿಸಿದರೆ ಆ ಒಂದು ದೇವಾಲಯ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಿಮಗೆ ಇವಾಗ ತೋರಿಸ್ತೀನಿ, ಬರ್ರಿ. ಕೈವಾರ ತಾತಯ್ಯನವರು ಒಬ್ಬ ದೊಡ್ಡ ಸಮಾಜ ಸುಧಾರಕರಾಗಿದ್ರು, ಚಿಂತಕರಾಗಿದ್ರು, ವಿಜ್ಞಾನ ಮತ್ತು ವಿಚಾರಗಳಿಗೆ ತುಂಬಾ ಹತ್ತಿರವಾಗಿದ್ರು. 1813-14 ಇಸ್ವಿಯಲ್ಲೇ ಮುಂದೆ ಜಗತ್ತಿನಲ್ಲಿ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಕೋಮುಗಲಭೆ, ಅತಿವೃಷ್ಟಿ, ಅನಾವೃಷ್ಟಿ ಇಂಥದ್ದೆಲ್ಲ ಸಂಭವಿಸುತ್ತೆ ಅಂತ ಹೇಳಿ ಕಾಲಜ್ಞಾನವನ್ನು ಬರೆದು ಇಂದಿಗೂ ಕೈವಾರದಲ್ಲಿ ಅವರ ಸಮಾಧಿಗೆ ಪೂಜೆ ನಡೆಯುತ್ತೆ. ಬಂದ ಭಕ್ತರ ಬೇಡಿಕೆ ಈಡೇರಿಸುತ್ತೆ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು. ಕೈವಾರ ಎಂದರೆ ಕೇಳಿದ ವರ ಕೊಡುವ ಕೈ ಇರುವ ಊರು ಎಂದರ್ಥ. ಹೀಗೆ ಕೈವಾರ ಕ್ಷೇತ್ರದಲ್ಲಿ ಭಕ್ತರಿಗೆ ಅಭಯ ಹಸ್ತ ತೋರಿಸುತ್ತಿರುವ ತಾತಯ್ಯ ಮುಂದಿನ 2 ವರ್ಷದ ಚಿತ್ರಣ ಕೊಟ್ಟಿದ್ದಾರೆ.